4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಾಯಕ ಮೊಯಿದ್ದೀನ್ ಕುಟ್ಟಿಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೊಚ್ಚಿಯ ನೆಡುಂಬಸೇರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದೆ. ಮಲಪ್ಪುರಂ ನಿವಾಸಿ ಮೊಯಿದ್ದೀನ್ ಕುಟ್ಟಿಯ ಬಗ್ಗೆ ಮಾಹಿತಿ ನೀಡಿದವರಿಗೆ 7 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಕೇಂದ್ರ ಸಂಸ್ಥೆ ಎನ್ಐಎ ಈ ಹಿಂದೆ ಘೋಷಿಸಿತ್ತು. ಭಯೋತ್ಪಾದಕ ಚಟುವಟಿಕೆಗಳು ಮತ್ತು ಸಶಸ್ತ್ರ ಗಲಭೆಗಳಿಗೆ ಉಗ್ರರನ್ನ ಸಿದ್ಧಪಡಿಸುವಲ್ಲಿ ಆತ ಪ್ರಮುಖ ಪಾತ್ರ ವಹಿಸುತ್ತಿದ್ದಾನೆ ಎಂದು ಕಂಡುಬಂದ ನಂತರ ಆತನನ್ನ ಬಂಧಿಸಲು ಶೋಧ ಆರಂಭಿಸಲಾಗಿತ್ತು. ವಿದೇಶದಿಂದ ರಹಸ್ಯವಾಗಿ ದೇಶಕ್ಕೆ ಮರಳಲು ಪ್ರಯತ್ನಿಸುತ್ತಿದ್ದಾಗ ಅಧಿಕಾರಿಗಳು ಮೊಯಿದ್ದೀನ್ ಕುಟ್ಟಿಯನ್ನ ವಿಮಾನ ನಿಲ್ದಾಣದಲ್ಲಿ ತಡೆದು ಅವರ ಗುರುತಿನ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಬಂಧಿಸಿದ್ದಾರೆ. ಮೊಯಿದ್ದೀನ್ ಕುಟ್ಟಿ ಪಿಎಫ್ಐನ ದೈಹಿಕ ತರಬೇತಿ ವಿಭಾಗದ ಮುಖ್ಯಸ್ಥನಾಗಿದ್ದಾನೆ. ಆತ ಸಂಘಟನೆಯ ಸದಸ್ಯರಿಗೆ ಶಸ್ತ್ರಾಸ್ತ್ರಗಳ ಬಳಕೆ ಮತ್ತು ದೈಹಿಕ ದಾಳಿಗಳನ್ನು ಯೋಜಿಸುವಲ್ಲಿ ತರಬೇತಿ ನೀಡುತ್ತಿದ್ದ. ಕೇರಳದ ವಿವಿಧ ಭಾಗಗಳಲ್ಲಿ ನಡೆದ ರಹಸ್ಯ ಸಶಸ್ತ್ರ ತರಬೇತಿ ಶಿಬಿರಗಳು ಮತ್ತು ಪಿತೂರಿ ಸಭೆಗಳ ಮುಖ್ಯ ಸಂಯೋಜಕನಾಗಿದ್ದ ಎಂದು ಎನ್ಐಎ ಆರೋಪಿಸಿದೆ. ದೇಶದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ವಿರುದ್ಧವಾಗಿ ವರ್ತಿಸಿದ್ದಕ್ಕಾಗಿ ಮತ್ತು ಯುವಕರನ್ನ ಭಯೋತ್ಪಾದಕ ವಿಚಾರಗಳಿಗೆ ಪ್ರಚೋದಿಸಿದ್ದಕ್ಕಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತಡೆ ಕಾಯ್ದೆ ಅಡಿಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿದೆ. 2022ರಲ್ಲಿ ಕೇಂದ್ರವು ಪಿಎಫ್ಐ ಮೇಲೆ ನಿಷೇಧ ಹೇರಿದ ನಂತರ ಉಗ್ರಗಾಮಿ ಚಟುವಟಿಕೆಗಳ ವಿರುದ್ಧ ವ್ಯಾಪಕವಾದ ಕ್ರಮದ ಭಾಗವಾಗಿ ನಡೆಯುತ್ತಿರುವ ತನಿಖೆಯಲ್ಲಿ ಈ ಬಂಧನವು ಮಹತ್ವದ ಪ್ರಗತಿಯನ್ನ ಸೂಚಿಸುತ್ತದೆ.